ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಹಣ ಕೊಡಲಿಕ್ಕೋಸ್ಕರ ಸರ್ಕಾರ ಪಿಂಚಣಿ ಹಣವನ್ನು ಬಂದ್ ಮಾಡ್ತಾ ಇದೆಯಾ? ಈ ರೀತಿ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಮತ್ತು ಇದೇ ಜೂನ್ ತಿಂಗಳ ಕೊನೆಯಲ್ಲಿ 2,000 ರೂಪಾಯಿ ನಿಮ್ಮ ಖಾತೆಗೆ ಬರೋದು ಪಕ್ಕ, ಯಾವುದೇ ರೀತಿ ಡೌಟ್ ಇಲ್ಲ, ಗ್ಯಾರಂಟಿಯಾಗಿ ಬರುತ್ತೆ. ಇದ್ರ ಬಗ್ಗೆನೂ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಈಗಾಗಲೇ 5 ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ 5 ಗ್ಯಾರಂಟಿಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಥವಾ 5 ಗ್ಯಾರಂಟಿಗಳ ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಹಣದ ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಬಡ್ಜೆಟ್ನಲ್ಲಿ ಇದಕ್ಕೋಸ್ಕರ ಅಂತ ಸಪ್ರೇಟಾಗಿ ಮುಡುಪಾಗಿಟ್ಟರೂ ಸಹ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಶಾಸಕರ ನಿಲುವಾಗಿದೆ. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಒಂದೇ ಯೋಜನೆ ಆಗಿದ್ದರೆ ಹೇಗಾದರೂ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇತ್ತು. ಯುವ ನಿಧಿ, ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಅಡಿ ಏನು 5 kg ಅಕ್ಕಿ ಕೊಡೋದಾಗಲಿ ಎಲ್ಲವನ್ನ ಕೂಡ ಸರ್ಕಾರಕ್ಕೆ ಮ್ಯಾನೇಜ್ ಮಾಡೋದು, ಮತ್ತು ಗೃಹ ಜ್ಯೋತಿ ಯೋಜನೆ, ಇಷ್ಟು ಯೋಜನೆಗಳನ್ನು ಇದ್ರ ಜೊತೆಯಲ್ಲಿ ಮ್ಯಾನೇಜ್ ಮಾಡೋದು ಎಲ್ಲೋ ಒಂದು ಕಡೆ ಕಷ್ಟ ಆಗ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಕ್ಕೋಸ್ಕರ ಏನಾದರೂ ಆಲ್ರೆಡಿ ಪಿಂಚಣಿ ಯೋಜನೆಯನ್ನು ಏನಾದರೂ ಬಂದ್ ಮಾಡ್ತಾರೆ ಅಂತ ನೋಡೋದಕ್ಕೆ ಹೋದರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ, ಯಾವುದೇ ಕಾರಣಕ್ಕೂ ಪೆನ್ಷನ್ ಹಣ ಬಿಡುಗಡೆಯನ್ನು ಬಂದ್ ಮಾಡೋದಿಲ್ಲ. ಅದರಲ್ಲಿ ಏನಾಗಿದೆ ಅಂದರೆ ಪೆನ್ಷನ್ ಹಣ ಪಡಿತಕ್ಕಂಥ ಫಲಾನುಭವಿಗಳಲ್ಲಿ ಅರ್ಹತೆ ಇರೋರಿಗಿಂತ ಅರ್ಹತೆ ಇಲ್ಲದವರು ಹೆಚ್ಚು ಜನ ಪೆನ್ಷನ್ ಹಣವನ್ನು ಪಡಿತಾ ಇದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ 60 ವರ್ಷ ಆಗದೇ ಇದ್ದವರು ಅಥವಾ BPL ಅಲ್ಲದೆ APL ಕಾರ್ಡ್ ಹೊಂದಿರೋರು ಸಹ ಪೆನ್ಷನ್ ಹಣವನ್ನು ಪಡ್ಕೊತಾ ಇದ್ದಾರೆ. ಅದರಲ್ಲೂ ಕೂಡ ಹೆಚ್ಚಿನ ಆದಾಯ ಮತ್ತು ಆಸ್ತಿಯನ್ನು ಹೊಂದಿರುವವರು ಸಹ ಪೆನ್ಷನ್ ಹಣವನ್ನು ಪಡಿತಾ ಇದ್ದಾರೆ. ಇಂಥವ್ರನ್ನ ಪರಿಶೀಲನೆ ಮಾಡಿ ಆದಷ್ಟು ಇಂಥವ್ರ ಯಾರ್ಯಾರು ಅರ್ಹತೆ ಇಲ್ಲದೇ ಇರೋಂಥ ವ್ಯಕ್ತಿಗಳಿದ್ದಾರೆ ಅಂಥವ್ರನ್ನ ಪಟ್ಟಿ ಮಾಡಿ ಅಂಥವ್ರನ್ನ ಈ ಒಂದು ಪಿಂಚಣಿ ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡುವಂಥ ಆಲೋಚನೆ ಈಗಾಗಲೇ ಸರ್ಕಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತಾರವಾದ ಒಂದು ಮಾಧ್ಯಮದಲ್ಲಿ ಬಂದಿರತಕ್ಕಂಥ ವಿಡಿಯೋನ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ತಪ್ಪದೆ ಎಲ್ಲರೂ ನೋಡಿ, ಓಕೆನಾ? ಈ 5 ಗ್ಯಾರಂಟಿಗಳನ್ನು ನಿರ್ವಹಣೆಯಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಣ ಹೊಂದಿಸೋದು. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನವನ್ನು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರುಗಳು ಕೂಡ ಹೊರಗಡೆ ಹಾಕಿದ್ದಾರೆ, ಓಕೆನಾ? ಈಗ ಜೂನ್ ತಿಂಗಳ ಕೊನೆಯಲ್ಲಿ 2,000 ರೂಪಾಯಿ ಬರೋದು ನಿಮಗೆ ಗ್ಯಾರಂಟಿ ಅಂತ ಹೇಳಿದ್ದೆ. ಅದು ಯಾವ 2,000 ನಿಮಗೆ ಜೂನ್ ತಿಂಗಳ ಕೊನೆಯಲ್ಲಿ ಬರುತ್ತೆ ಅಂತ ನೋಡೋದಕ್ಕೆ ಹೋದರೆ, ಹೌದು ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ PM ಕಿಸಾನ್ ಯೋಜನೆಯ 2,000 ರೂಪಾಯಿ ಹಣ ಜೂನ್ ತಿಂಗಳಲ್ಲೇ ಬರಬೇಕಾಗಿದೆ. ಅದರಲ್ಲೂ ಕೂಡ ಕೆಲವೊಂದು ಸೋರ್ಸ್ ಪ್ರಕಾರ, ಮೀಡಿಯಾ ಸೋರ್ಸ್ಗಳ ಪ್ರಕಾರ ಜೂನ್ 20ಕ್ಕೆ PM ಕಿಸಾನ್ ಯೋಜನೆ 20ನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿ ಮಾಹಿತಿ ಬರ್ತಾ ಇತ್ತು. ಬಟ್ ಆದರೆ ಈಗ ಜೂನ್ 20 ಹತ್ತತ್ರ ಬಂದಾಗಿದೆ. ಈಗ ಆಲ್ರೆಡಿ 18ನೇ ತಾರೀಕಿನ 2 ದಿನದಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬರುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ 20ನೇ ತಾರೀಕು ಬರೋದು ಬಹುತೇಕ ಡೌಟ್ ಇದೆ. ಈಗ ಎಲ್ಲೂ ಕೂಡ ಅಧಿಕೃತ ಮಾಹಿತಿ ಆಗಲಿ ವೆಬ್ಸೈಟ್ನಲ್ಲಾಗಲಿ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಜೂನ್ ಕೊನೆಯ ವಾರದಲ್ಲಿ ಡೆಫಿನೆಟ್ಲಿ 100% PM ಕಿಸಾನ್ ಯೋಜನೆಯ 20ನೇ ಕಂತು ಬಿಡುಗಡೆ ಆಗುತ್ತೆ, ಯಾವುದೇ ರೀತಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾವ ಯೋಜನೆಯನ್ನು ಬಂದ್ ಮಾಡಿದರೆ ಒಳ್ಳೆಯದು? ಈ ಗೃಹಲಕ್ಷ್ಮಿ ಯೋಜನೆ ಹಣ ನಿರಂತರವಾಗಿ ಜಮಾ ಮಾಡಬೇಕು ಅಂದರೆ ಯಾವ ಯೋಜನೆಯನ್ನು ನಿಲ್ಲಿಸಬೇಕು, ಅಥವಾ ಈ ರೀತಿಯಾಗಿ ಅನರ್ಹರನ್ನು ಫಲಾನುಭವಿಗಳ ಪಟ್ಟಿಯಿಂದ ಹೊರಗಿಡೋದು ಒಳ್ಳೆಯದಾ ಇಲ್ವಾ? ನಿಮ್ಗೇನು ಅನಿಸುತ್ತೆ? ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆ ನಾನೇನು ಪ್ರೂಫ್ ಹಾಕಿದ್ದೀನಿ ತಪ್ಪದೆ ಎಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಕ್ಕಂಥ ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡುವಂಥ ಕೆಲಸ ಮಾಡಿದ್ದೀನಿ. ಅರ್ಹತೆ ಇರೋರಿಗೆ ಗೃಹಲಕ್ಷ್ಮಿ ಹಣ ಆಗಲಿ ಪೆನ್ಷನ್ ಹಣ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಆಗೋದಿಲ್ಲ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.